ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ 370ಕ್ಕೂ ಹೆಚ್ಚು ಸ್ಥಾನ ಗೆಲ್ಲಲಿದೆ. ಒಟ್ಟು ಎನ್ಡಿಎ ಸಂಖ್ಯಾಬಲ 400ರ ಗಡಿ ದಾಟಲಿದೆ ಎಂದು ಸಂಸದರಾದ BY ರಾಘವೇಂದ್ರ ಅವರು ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿ ತಿಳಿಸಿದರು. ಎರಡನೇದು, ಸನ್ಮಾನಿತ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ನಮ್ಮ ಎನ್ಡಿಎ ನೇತೃತ್ವದಲ್ಲಿ 400+ ಎನ್ಡಿಎ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಲಬೇಕು. ಅದೇ ರೀತಿ ಬಿಜೆಪಿ 370+ ಗೆಲ್ಲಬೇಕು ಅಂತೇಳಿ ಈಗಾಗಲೇ ಆ ದಿಕ್ಕಲ್ಲಿ ಗುರಿಯನ್ನು ಇಟ್ಕೊಂಡು ಮೊದಲನೇ ಹಂತದ ಒಂದು ಪ್ರಚಾರ ಈಗಾಗಲೇ ಮುಗಿಯುವಂತ ಒಂದು ಹಂತಕ್ಕೆ ಈಗಾಗಲೇ ಬರ್ತಾ ಇದೆ. ಚುನಾವಣೆ ಹತ್ತಿರ ಬರ್ತಾ ಇದೆ. ಗೌರವಿತ ಪ್ರಧಾನಮಂತ್ರಿಗಳು ಹೋದಂತ ಜಾಗದಲ್ಲಿ ನಡೀತಿರುವಂತಹ ಜನಸ್ತೋಮ ಇರ್ಬೋದು, ರೋಡ್ ಶೋಗಳಿರ್ಬೋದು, ಇದು ಬೇರೆ 3-4 ಫೇಸಸ್ ಚುನಾವಣೆ ಮೇಲೂ ಕೂಡ ತುಂಬಾ ಒಂದು ಒಳ್ಳೆಯ ರೀತಿಯಂತ ಪರಿಣಾಮ ಮತದಾರರ ಮೇಲೆ ಬೀಳ್ತಾ ಇದೆ. ಯಾಕೆಂದ್ರೆ ನಾನು ದಿನ 2-3 ತಾಲೂಕುಗಳಿಗೆ ಭೇಟಿಯನ್ನ ಕೊಡುವಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀನಿ. ಆ ಸಂದರ್ಭದಲ್ಲಿ ಆ ವಾತಾವರಣ ನಮ್ಗೆ ಗೊತ್ತಾಗ್ತಾ ಇದೆ. ದಿನ 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 ಇವತ್ತು ದೇಶದ ಯಾವುದೇ ದಿಕ್ಕಲ್ಲಿ ಪ್ರಧಾನಮಂತ್ರಿಗಳು ಪ್ರಚಾರ ಮಾಡಿದ್ರು ಕೂಡ ಅದರ ಪರಿಣಾಮಗಳು ಉಳಿದಂತ ಲೋಕಸಭಾ ಕ್ಷೇತ್ರಗಳ ಮೇಲೂ ಕೂಡ ಬೀಳ್ತಿದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಪತ್ರಿಕೆ ಮಾಧ್ಯಮದ ಪ್ರಮುಖರನ್ನು ಕೂಡ ತಪ್ಪಾಗ್ಲಾಗ್ತದ್ರ ಮುಖಾಂತರ ಸಾರ್ವಜನಿಕರು ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶ್ವಾಸ ಇದೆ, ನಮ್ಮ ಶಿವಮೊಗ್ಗನೂ ಕೂಡ ಸೇರ್ಕೊಂಡು, ನಮ್ಮ ಕರ್ನಾಟಕನೂ ಕೂಡ ಸೇರ್ಕೊಂಡು ಈ ಬಾರಿ ಎಲ್ಲ ರೀತಿಯಂತ ಸಮೀಕ್ಷೆಗಳನ್ನ ಮೀರಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ JDS ಇಬ್ಬರು ಒಟ್ಟಾಗಿ ಮೈತ್ರಿ ಸೇರ್ಕೊಂಡು ಇವತ್ತು ನಾವು ಗೆಲ್ಲುವಂತ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀವಿ.